ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್. 2 ಗಂಟೆ ಆಗುತ್ತೆ. ದೂರನೇ. ಅದೇ ನೀವು ಊರಿಗೆ ಒಂದೇ ಸೀರೆಗೆ ಹಾಕಿ ಸರಿ ಆಗುತ್ತೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಅಕ್ಕನಿಗೆ ಇವಾಗ ಡೆಲಿವರಿ ಆಗುತ್ತೆ, ವೆಯ್ಟಿಂಗ್ ಹೇಗಾಗುತ್ತೆ ಅಂತ ಓಲೆ ತಾಳಿ ಎಲ್ಲ ತೆಗೆದಿಟ್ಟು ಬರೋದಕ್ಕೆ ಹೇಳಿದ್ದಾರೆ. ಬಳೆ ಎಲ್ಲದೂ ಕೂಡ, ಕಾಲುಂಗ್ರ ಒಂದಿದ್ರೆ ಪರವಾಗಿಲ್ಲ ಅಂತ ಹೇಳಿದರು. ಸಂಜೆ 4 ಗಂಟೆ. ಅವ್ರ ಹಸ್ಬೆಂಡ್ ಬರಬೇಕು, ಅಮ್ಮ ಬರಬೇಕು. ನೀವು ಇವ್ರ ಕಡೆಯವರಾ? ಏನು ಆಪ್ರೇಷನ್ನು? ಡಿಸ್ಚಾರ್ಜು ಗೊತ್ತಿಲ್ಲ. ಅಕ್ಕನ ಡೆಲಿವರಿ ಆಯಿತಾ, ಎಂಥ ಪಾಪು ಆಯಿತು ಅಂತೆಲ್ಲ ಕೇಳ್ತಾಯಿದ್ರಿ. ಫೈನಲಿ ಆ ದಿನ ಬಂತು. ಅಕ್ಕನಿಗೆ ಇವತ್ತು ಡೆಲಿವರಿ ಆಗುತ್ತೆ. ಕಾಲುಂಗ್ರ ಒಂದಿರಬಹುದು ಅಂತ ಹೇಳಿದ್ದಾರೆ. ಹಾಗಾಗಿ ಅಕ್ಕ ತಾಳಿ ಬಳೆ ಎಲ್ಲ ತೆಗಿತಾ ಇದ್ದಾರೆ. ಅಕ್ಕನಿಗೆ ಇವಾಗ ಯಾವ ಥರ ಫೀಲಿಂಗ್ ಆಗ್ತಾ ಇದೆ ಅಂತ ನನಗೊಂದು ಅನುಭವ ಇದೆ. ಯಾಕೆಂತಂದರೆ ನಾನು ಅಷ್ಟು ಭಯ ಪಟ್ಟಿದ್ದೀನಿ, ಅಷ್ಟು ಹೆದರಿದ್ದೆ, ಅಷ್ಟು ಏನಂತಾರೆ ಒಂಥರ ಖುಷಿ ದುಃಖ ಎಲ್ಲ ಆದಂತಹ ದಿನಗಳದು. ಏನು ಅಂತ ಗೊತ್ತಿಲ್ಲ. ಅಕ್ಕನಿಗೆ ಧೈರ್ಯವಾಗಿದ್ದಾರೆ, ನನಗೇನೆ ತುಂಬ ಭಯ ಅಂತ ಅನ್ನಿಸ್ತಾ ಇತ್ತು. ಒಂಥರ ಎಷ್ಟೊತ್ತಿ ಪಾಪು ನೋಡ್ತೀನಿ ಅಂತ ಕಾಯ್ತಾ ಇದ್ದೆ. ಇವಾಗ ಸಂಜೆಗೆ ಡೆಲಿವರಿ ಅಂತ ಹೇಳಿದ್ದಾರೆ. ಡೆಲಿವರಿದು ವ್ಲಾಗ್ ಮಾಡಿದರೆ ಹಾಕಿ ಅಂತ ಕೇಳಿದ್ರಿ. ಖಂಡಿತ ಹಾಕ್ತೀನಿ. ನಾನು ಅಂದ್ಕೊಂಡಿದ್ದೆ ಯಾವ್ಯಾವ ಥರನೋ ವಿಡಿಯೋ ಮಾಡಬೇಕು. ಒಬ್ಬೊಬ್ರದ್ದು ಕೂಡ ಯಾವ ಪಾಪು ಬೇಕು, ಪಾಪು ಆದಮೇಲೆ ನಿಮಗೆ ಹೇಗೆ ಅನ್ನಿಸ್ತು ಆ ಥರ ಎಲ್ಲ ಕೇಳಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ನಾವು ಅಂದ್ಕೊಂಡಂಗೆಲ್ಲ ಆಗಲ್ಲ. ತಮ್ಮ ಬೇಕಾ ತಂಗಿ ಬೇಕಾ ನಿಮಗೆ? ತಂಗಿ. ತಮ್ಮ ಯಾಕೆ ಬೇಡ? ಹಾಂ, ತಮ್ಮ ಯಾಕೆ ಬೇಡ? ತಮ್ಮ ಯಾಕೆ ಬೇಡ ಹೇಳು? ಹಾಂ, ತಮ್ಮ. ಹಾಂ ಹೇಳು. ಬಿಡು, ಕೇಳಲ್ಲ. ತಂಗಿ. ನಿಂಗೆ ಯಾವ ಪಾಪು ಬೇಕಕ್ಕ? ಹೇಳು. ಗರ್ಲ್ ಬೇಬಿ, ಬಾಯ್ ಬೇಬಿ, ಯಾವ ಬೇಬಿ ಬೇಕು? ಲಹರಿದ್ ಬೇಡ, ನಿಂದು ಹೇಳು. ನಿನಗೆ ಯಾವ ಪಾಪು ಬೇಕು? ರೆಡಿ ಫಾರ್ ಡೆಲಿವರಿ. ಯಾರ್ಯಾರಿಗೆ ಯಾವ್ಯಾವ ಪಾಪು ಬೇಕು ಆ ಥರ ಎಲ್ಲ ಕೇಳಬೇಕಂತ ಅಂದ್ಕೊಂಡಿದ್ದೆ. ಅಂದರೆ ಯಾರು ಜಾಸ್ತಿ ಯಾವ ಪಾಪು ಆಗುತ್ತೆ ಅಂತ ಗೆಸ್ ಮಾಡಿರ್ತಾರೆ ಅಂತ. ಬಟ್ ನಾವು ಅಂದ್ಕೊಂಡಂಗೆ ಎಲ್ಲದೂ ಆಗೋದಿಲ್ಲ. ನಾವೆಲ್ಲದನ್ನು ನಾನು ಅಂದ್ಕೊಂಡಂಗೆ ವಿಡಿಯೋ ಮಾಡೋದಕ್ಕೂ ಆಗಲಿಲ್ಲ. ಅಂದರೆ ಒಂಥರ ಭಯ ಆಗ್ತಾಯಿತ್ತು. ಅಂದರೆ ನಾನು ಹಾಸ್ಪಿಟ್ಲಿಂದ ಸ್ವಲ್ಪ ದೂರ ಅಂತ ಹೇಳ್ಬೋದು. ನಾನು ಆ ಥರ ಅಲ್ಲ. ಅಂತಂದರೆ ಒಬ್ಬೊಬ್ಬರು ಎಲ್ಲಿ ಬೇಕಾದ್ರೂ ಅಡ್ಜಸ್ಟ್ ಆಗಿರ್ತಾರೆ. ಬಟ್ ನನಗೆ ಆ ಥರ ಆ ಥರ ಇರೋದಕ್ಕೆ ನನ್ನ ಕೈಲಿ ಆಗೋದಿಲ್ಲ. ಸ್ವಲ್ಪ ಕಷ್ಟ ಆಗುತ್ತೆ. ಆದ್ರೂ ಕೂಡ ಡೆಲಿವರಿ ಮಾಡಿಸ್ಕೊಂಡು ಡಿಸ್ಚಾರ್ಜ್ ಆಗೋವರೆಗೂ ಜೊತೆಲೇ ಇರಬೇಕು ಅಂತ ಅಂದ್ಕೊಂಡು ಬಂದಿದ್ದೀನಿ. ನೋಡಬೇಕು ಹೇಗಾಗತ್ತೆ ಅಂತ. ಫಸ್ಟಲ್ಲೇ ಗ್ಲೂಕೋಸ್ ಎಲ್ಲ ಹಾಕಿದ್ದಾರೆ. ಅಲ್ಲೇ ಆಲ್ರೆಡಿ ಕೈಗೆ ಚುಚ್ಚಿದ್ದು ಎಲ್ಲ ನೋಡೋಂಥರ ಬೇಜಾರಾಗ್ತಾಯಿತ್ತು. ಬಟ್ ಏನೂ ಮಾಡೋದಕ್ಕಾಗೋದಿಲ್ಲ. ನಾನು ಈ ಏನು ಹೇಳ್ತಾರೆ ಸಂದರ್ಭವನ್ನು ಫೇಸ್ ಮಾಡಿ ಬಂದಿರೋದು. ಹೆಣ್ಮಕ್ಳು ಗ್ರೇಟ್ ಅಂತ ಹೇಳ್ತಾರೆ. ಈ ವಿಷಯಕ್ಕೆ ತುಂಬಾ ಗ್ರೇಟ್ ಅಂತ ನನಗೂ ಕೂಡ ಅನಿಸುತ್ತೆ. ಜೊತೆಗೆ ನಾವು ತಾಯಿ ಆದಮೇಲೆ ತಾಯಿ ಬೆಲೆ ನಮಗೆ ಗೊತ್ತಾಗೋದು, ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ ಅಂತ ನಮಗೆ ಗೊತ್ತಾಗೋದು ಅಂತ ನನಗೆ ಅನಿಸುತ್ತೆ. ಎಷ್ಟು ನೋವು ತಿಂತಾಯಿದ್ರು ಅಂತ ಅಂದರೆ ಸಿಕ್ಕಾಪಟ್ಟೆ ನನಗೇನೆ ಬೇಜಾರಾಗ್ತಾಯಿತ್ತು. ಫೈನಲಿ ನಾವು ಅಂದುಕೊಂಡಾಗೆ ಪಾಪು ಬಂತು. ರಾಯರ ಆಶೀರ್ವಾದ, ದೇವರ ಆಶೀರ್ವಾದ. ತುಂಬ ಚೆನ್ನಾಗಿದೆ ಪಾಪು, ಆರೋಗ್ಯವಾಗಿದೆ. ಅಷ್ಟೇ ಅಲ್ವಾ ಬೇಕಾಗಿರೋದು. ಫಸ್ಟ್ ಆರೋಗ್ಯ ಇರಬೇಕು, ಉಳಿದಿರೋದೆಲ್ಲ ನೆಕ್ಸ್ಟ್ ಅಂತ ಅನಿಸುತ್ತೆ. ಹಾಗಾಗಿ ರಾಯರಿಗೆ ದೇವರಿಗೆ ಥ್ಯಾಂಕ್ಸ್ ಹೇಳಿ. ಇವಾಗ ನೈಟ್ ಊಟಕ್ಕೆ ಹೋಗಿದ್ವಿ ಹೋಟೆಲ್ಗೆ. ಊಟ ಎಲ್ಲ ಮಾಡಿ ಹಾಸ್ಪಿಟಲ್ಗೆ ಪಾರ್ಸಲ್ ತೊಗೊಂಡು ಹೋಗೋದು ಅಂತ. ಇಂಜೆಕ್ಷನ್ ಹಾಕಿರ್ತಾರೆ. ಸಿಕ್ಕಾಪಟ್ಟೆ 3 ದಿನ ಹೇಗೆ ಗೋಳಿಕೊಂಡಿದೆ ಅಂತ ಅಂದರೆ ಪಾಪು ಹೇಳ್ಬಾರ್ದು, ಅಷ್ಟು
ಅಷ್ಟು ಗೋಳಿಕೊಂಡಿದೆ ಅಂತಂದರೆ ಅಳೋದು 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 ಅಳೋದು. ಎಷ್ಟೇ ಮಾಡಿದ್ರೂ ಸುಮ್ಮನೆ ಆಗ್ತಾ ಇಲ್ಲ. ಒಂದು ಸ್ವಲ್ಪ ಹೊತ್ತು ಮಲಗಿದರೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಎದ್ದೊಳೋದು. ಈ ಥರ ತುಂಬಾ ಕಷ್ಟ ಆಯಿತು 3 ದಿನವೂ ಕೂಡ. ನಾಳೆ ವ್ಲಾಗ್ ಅದು ಕೂಡ ಬರುತ್ತೆ ಯಾವ ಥರ ಇತ್ತು ಅಂತ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಹೇಗೆ ಅನ್ನಿಸ್ತು? ನೀವು ಕೇಳಿದ್ರಿ ಈ ವ್ಲಾಗ್ ನೋಡಿ ನಿಮಗೆ ಖುಷಿ ಆಯಿತಾ, ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಎಲ್ಲ ಥರ ಟ್ರೈ ಮಾಡಿದ್ವಿ, ಓಡಾಡಿದ್ದೀವಿ, ಎತ್ಕೊಂಡು ತೂಗಿದ್ದೀವಿ. ನಂತರ ಯಾವುದಕ್ಕೂ ಸರಿ ಹೋಗದೆ ಕೊನೆಯದಾಗಿ ಸೀರೆನೇ ಕಟ್ಟಿ ಅಲ್ಲೇ ಒಂದು ಜೋಕಾಲಿ ಥರ ಮಾಡಿ ಸೀರೆಯಲ್ಲಿ ಮಲಗಿಸಿ ತೂಗಿದ್ದೀವಿ. ಈ ಥರ ನಾನು ದೊಡ್ಡಮ್ಮ ಎಷ್ಟು ಮ್ಯಾಕ್ಸಿಮಮ್ ಟ್ರೈ ಮಾಡೋದಕ್ಕಾಗತ್ತೆ ಎಲ್ಲ ರೀತಿಯಾಗಿ ಟ್ರೈ ಮಾಡಿದ್ದೀವಿ. ಏನು ಮಾಡೋದಕ್ಕಾಗೋದಿಲ್ಲ. ಅವಾಗ ತಾನೇ ಹುಟ್ಟಿರುವಂತಹ ಮಗುವಿಗೆ ಇಂಜೆಕ್ಷನ್ ಹಾಕ್ಸಿರ್ತಾರೆ, ವ್ಯಾಕ್ಸಿನ್ ಹಾಕಿರ್ತಾರೆ. ಅದು ಸಿಕ್ಕಾಪಟ್ಟೆ ಪೇಯ್ನ್ ಬರುತ್ತೆ. ಏನು ಮಾಡೋಕ್ಕಾಗಲ್ಲ. ಇವತ್ತಿಂದ ಒಂಥರ ಆದರೆ ನಾಳೆ ಮತ್ತೆ 2-3 ಇಂಜೆಕ್ಷನ್ ಹಾಕ್ತಾರೆ. ಅದು ಇನ್ನೊಂದು ಥರ ಕಷ್ಟ ಅವತ್ತು ಸುಧಾರಿಸೋದು. ಡಿಲ್ವರಿ ಸೆಕ್ಷನ್ ಆದಮೇಲೆ ಫಸ್ಟು ವಾಕ್ ಎಷ್ಟು ಕಷ್ಟ ಅಂತ ನನಗೆ ಗೊತ್ತು. ಕಾಲು ಎತ್ತಿ ಮುಂದೆ ಇಡೋದಕ್ಕೂ ಕೂಡ ಆಗೋದಿಲ್ಲ. ಅಷ್ಟು ನೋವಾಗ್ತಾ ಇರುತ್ತೆ, ಅಷ್ಟು ಪೇಯ್ನ್ ಆಗ್ತಾ ಇರುತ್ತೆ. ಅಕ್ಕ ಎದ್ದು ಒಂದು ರೌಂಡ್ ವಾಕ್ ಮಾಡ್ಕೊಂಡು ಬಂದರು. ಅಂದರೆ ಡಾಕ್ಟ್ರು ಹೇಳಿದರು ವಾಕ್ ಮಾಡಬೇಕು ಅಂತ. ಇದೆಲ್ಲ 10 ಗಂಟೆ ಅಂತ ಅಂದ್ಕೊಳ್ತೀನಿ. ಫಸ್ಟ್ ವಾಕ್ ಮಾಡಬೇಕು ಅಂತ ಹೇಳ್ತಾರೆ. ಡೆಲಿವರಿ ಆಗಿ ನೆಕ್ಸ್ಟ್ ಡೇ ವಾಕೆಲ್ಲ ಮುಗಿಸ್ಕೊಂಡು ಬಂದು ಫ್ರೆಶ್ ಅಪ್ ಆಗಿ ಈಗ ತಾನೇ ಕೂತಿದ್ರು. ಜಾಸ್ತಿ ಹೊತ್ತು ಕೂರೋದಕ್ಕೂ ಆಗೋದಿಲ್ಲ, ಮಲಗೋದಕ್ಕಾಗೋದಿಲ್ಲ. ಆ ಥರ ಎಲ್ಲ ಪೇಯ್ನ್ ಆಗ್ತಾ ಇರುತ್ತೆ. ಬಟ್ ಮಾಡಲೇಬೇಕು, ಅವ್ರು ಏನು ಹೇಳ್ತಾರೆ ಅದನ್ನು ನಾವು ಕೇಳಲೇಬೇಕು. ಈ ಥರ ಇತ್ತು. ಲಡ್ಡುನೂ ಕೂಡ ನಮ್ಮ ಜೊತೆ ಹಾಸ್ಪಿಟ್ಲಲ್ಲಿ 3 ದಿನವೂ ಕೂಡ ಇದ್ಲು. ನಾನು, ದೊಡ್ಡಮ್ಮ, ಅಕ್ಕ, ಲಡ್ಡು 4 ಜನ ಇದ್ವಿ. ಅಕ್ಕನ ಹಸ್ಬೆಂಡ್ ಹೋಗಿ ಬರ್ತಾಯಿದ್ರು. ಅಂದರೆ ಇಲ್ಲೂ ಇರೋದು, ಅವ್ರ ಡ್ಯೂಟಿಗೂ ಹೋಗೋದು ಮತ್ತು ಅವ್ರ ಮನೆಗೂ ಹೋಗೋದು, ಈ ಥರ ಹೋಗಿ ಬಂದು ಮಾಡ್ತಾಯಿದ್ರು. ಅಷ್ಟು ಪೇಯ್ನ್ ಕಡಿಮೆ ಆಗಬೇಕು ಅಂತಂದರೆ ಮೆಡಿಸಿನಿಂದನೇ ಸಾಧ್ಯ. ಮತ್ತು ಇನ್ಯಾವುದೂ ಕೂಡ ಕಡಿಮೆ ಮಾಡೋದಕ್ಕಾಗೋದಿಲ್ಲ. ಎಷ್ಟು ಇಂಜೆಕ್ಷನ್ ಹಾಕಿದ್ರು, ಗ್ಲೂಕೋಸ್ ಹಾಕಿದ್ರು ಅಂತಲೇ ಗೊತ್ತಿಲ್ಲ. ಇವಾಗ ಬುಧವಾರ ಡೆಲಿವರಿ ಆಯಿತು ಅಂತ ಅಂದರೆ ಬುಧವಾರ ಏನೂ ಕೊಟ್ಟಿಲ್ಲ. ನೀರು ಸಮೇತ ಕುಡಿಯೋದಕ್ಕೆ ಹೇಳಿರಲಿಲ್ಲ. ಗುರುವಾರ ಬೆಳಗ್ಗೆ ಸ್ವಲ್ಪ ಬಿಸಿ ನೀರು, 10 ಗಂಟೆಯಿಂದ ಕಾಫಿ ಬಿಸ್ಕೆಟು, ಮಧ್ಯಾಹ್ನ ಬ್ರೆಡ್ಡು ಕಾಫಿ, ಸಂಜೆ ಗಂಜಿ ಹೇಳಿದರು. ಅಲ್ಲಿವರೆಗೂ ಉಪವಾಸ ಏನೂ ಇಲ್ಲ ಅಂತಂದರೆ ಗ್ಲೂಕೋಸಲ್ಲೇ ಎಲ್ಲ ಸಿಗುತ್ತೆ. ಬಟ್ ನಾವಾಗೆ ಏನೂ ತಿನ್ನೋ ಆಗಿಲ್ಲ ಅಂತ ಹೇಳಿದರು. ಈ ಥರ ಇತ್ತು. ಇಂಜೆಕ್ಷನ್ ಹಾಕ್ತಾನೇ ಇರೋರು, ಒಂದು ಗ್ಲೂಕೋಸ್ ಹಾಕ್ತಾನೇ ಇರೋರು, ಎಷ್ಟು ಮೆಡಿಸನ್ ಹಾಕಿದ್ದಾರೆ. ಹಾಗೆ ಒಬ್ಬರು ಕೂಡ ಸಿಟ್ಟು ಮಾಡಿಲ್ಲ. ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನನಗೆ ತುಂಬ ಇಷ್ಟ ಈ ಹಾಸ್ಪಿಟ್ಲು. ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಡಾಕ್ಟ್ರಿಂದ ಹಿಡಿದು ಸ್ಟಾಫ್ವರೆಗೂ ಎಲ್ಲರೂ ಕೂಡ ಅವರು ಇವರು ಅಂತಲ್ಲ, ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ನನಗೆ ಇದು ಇಷ್ಟ ಆಯಿತು. ಒಂದೊಂದು ಹಾಸ್ಪಿಟಲಲ್ಲಿ ಹೇಗೆ ಅಂತ ಅಂದರೆ ತುಂಬಾ ಸಿಟ್ಟು ಮಾಡ್ತಾ ಇರ್ತಾರೆ. ಏನು ಕೇಳಿದ್ರು ನೀಟಾಗಿ ರೆಸ್ಪಾನ್ಸ್ ಮಾಡಲ್ಲ. ಬಟ್ ಇವ್ರು ಆ ಥರ ಇಲ್ಲ. ನಾವು ಎಷ್ಟೇ ಸಲ ಕೇಳಿದ್ರು ಕೂಡ ಅಷ್ಟೇ ತಾಳ್ಮೆಯಿಂದ ಉತ್ತರ ಕೊಡ್ತಿದ್ರು, ಅದಕ್ಕೆ ರೆಸ್ಪಾನ್ಸ್ ಮಾಡ್ತಾಯಿದ್ರು. ಹಾಗೆ ಪಾಪು ಏನಾದ್ರೂ ಜಾಸ್ತಿ ಹತ್ತಿರ ಅವರೇ ಕರ್ಕೊಂಡೋಗಿ ಸಮಾಧಾನ ಮಾಡಿ ತಂದು ಕೊಡ್ತಾಯಿದ್ರು. ಈ ಥರ ಎಲ್ಲದೂ ಕೂಡ ಚೆನ್ನಾಗಿತ್ತು. ನನಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಸಿಕ್ಕಿತ್ತು. ಆ ಕಾರಣದಿಂದ ಅಕ್ಕನಿಗೂ ಹಿಂಸೆ ಕೊಟ್ಟು ಇದೇ ಹಾಸ್ಪಿಟಲ್ಗೆ ಹೋಗಬೇಕು ಅಂತ ಹೇಳಿ ಕರ್ಕೊಂಡೋಗಿದ್ದು. 3 ದಿನ ಅಲ್ಲಿದ್ವಲ್ಲ, ಆ ಕಾರಣದಿಂದ ನೀರು ಚೇಂಜ್ ಆಗಿ, ಹಾಗೆ ನಿದ್ದೆ ಸರಿಯಾಗಿ ಆಗದೆ, ತಲೆನೋವು ಬಂದು, ಕೆಮ್ಮಾಗಿ, ಗಂಟ್ಲು ನೋವಾಗಿ, ವಾಯ್ಸ್ ಚೇಂಜ್ ಆಗಿದೆ. ಏನೂ ಮಾಡೋದಕ್ಕಾಗೋದಿಲ್ಲ. ಒಂದು ಬೆಸ್ಟ್ ಮೆಮೊರಿ ವಿಡಿಯೋ ಮಾಡಿರೋದ್ರಿಂದ ಸಿಕ್ಕಿದೆ ಅಂತ ನಾನು ಅಂದ್ಕೊಳ್ತೀನಿ. ನಿಮಗೆ ಇಷ್ಟ ಆಗಿದೆಯಾ, ಹೇಗೆ ಅನ್ನಿಸ್ತಾ ಇದೆ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಗ್ಲೂಕೋಸ್ ಅಂತೂ ಬೆಳಗ್ಗೆಯಿಂದ ಸಂಜೆವರೆಗೂ ಇತ್ತು. ಇಂಜೆಕ್ಷನ್ ಅಂತೂ ಪದೇ ಪದೇ ಆಗ್ತಾನೆ ಇತ್ತು. ಅದೊಂದು ನೋಡೋದಕ್ಕೆ ಕಷ್ಟ ಆಗ್ತಾಯಿತ್ತು. ಅಂದರೆ ಎಷ್ಟು ಸಲ ಚುಚ್ಚುತ್ತಾರಪ್ಪ ಅಂತ. ಏನು ಮಾಡೋದಕ್ಕಾಗೋದಿಲ್ಲ. ಏನಾದರೂ ಒಂದು ಬೇಕು ಅಂತಂದರೆ ಇನ್ನೊಂದು ನೋವು ತಿನ್ನೋದಕ್ಕೆ ರೆಡಿ ಇರಬೇಕು. ಒಂದು ಬ್ಯೂಟಿಫುಲ್ ಭೂಮಿಗೆ ಬಂದಿದೆ. ಹಾಗಾಗಿ ಆ ಖುಷಿ ಮುಂದೆ ಇದೇನೂ ಅಲ್ಲ ಅಂತ ಅನಿಸುತ್ತೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ. ಇವತ್ತಿನ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕೇಳ್ತಾ ಇದ್ರಿ ಅಕ್ಕ ಡೆಲಿವರಿ ಆಯ್ತಾ ಅಂತ. ಆಯಿತು, ಇದು ಸೆಕೆಂಡ್ ಏನೋ ಅಂತ ಅನ್ಸುತ್ತೆ. ಎಷ್ಟು ದಿನ ಅನ್ನೋದೇ ಮರ್ತೋಗ್ಬಿಟ್ಟಿದೆ. ಕಾಫಿ ತೊಗೊಂಡೋಗೋಣ ಅಂತ ಅಂದ್ಕೊಂಡು ಬಂದಿದ್ದೆ. ಈಗ ನೋಡಬೇಕು ದಿನ ಹೇಗೆ ಹೋಗುತ್ತೆ ಅಂತ. ಸಿಕ್ಕಾಪಟ್ಟೆ ಹೆಡ್ಡೇಕ್ ಆಗಿಬಿಟ್ಟಿದೆ, ನಿದ್ದೆ ಇಲ್ಲ ಸರಿಯಾಗಿ. ಹಾಗಾಗಿ ಆ ಥರ ಅನಿಸ್ತಾ ಇದೆ. ಇವತ್ತೊಂದು ದಿನ ಕಳೆದ್ರೆ ನಾಳೆ ಡಿಸ್ಚಾರ್ಜು. ಹಾಗಾಗಿ ಇವತ್ತೊಂದು ದಿನ ಹೇಗಾದ್ರೂ ಹಾಸ್ಪಿಟಲಲ್ಲಿ ಇರಬೇಕು. ನನ್ನ ಕಣ್ಣು ನೋಡಿದ್ರೇ ಗೊತ್ತಾಗುತ್ತೆ ಅಂತ ಅಂದ್ಕೊಳ್ತೀನಿ ನಿಮಗೆ ಯಾವ ಥರ ಇದ್ವಿ ಅಂತ. ಅಕ್ಕ, ಅಮ್ಮ ಎಲ್ಲ ಪಾಪ ನೋಡೋಕ್ಕೆ ಬಂದಿದ್ದರು. ಕೊನೆಗೆ ಎಲ್ಲರೂ ಕೂಡ ಕಂಟಿನ್ಯೂಸ್ ಆಗಿ ಬರ್ತಾನೆ ಇದ್ದರು. ಬರೋರು ಹೋಗೋರು, ಬರೋರು ಹೋಗೋರು.
ಅದ್ರ ಮಧ್ಯೆ ಪಾಪು ಅಳೋದು ಇದರಲ್ಲೇ ಟೈಮ್ ಪಾಸ್ ಆಗೋಯಿತು. ಹಾಗಾಗಿ ನಾನು ಜಾಸ್ತಿ ಯಾವುದನ್ನು ಕೂಡ ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಒಂದು ಬ್ಯೂಟಿಫುಲ್ ನೆನಪು ನಮ್ಮ ಜೊತೆಗೆ ಇರಬೇಕು ಅಂತ ಅನ್ನಿಸ್ತು. ಹಾಗಾಗಿ ಈ ವಿಡಿಯೋನ ಮಾಡಿದ್ದೀನಿ. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಬೆಳಗ್ಗೆಯಿಂದ ಸಂಜೆವರೆಗೂ ಅಂದರೆ ರಿಲೇಟಿವ್ಸ್ ಎಲ್ಲರೂ ಕೂಡ ಬರ್ತಾಯಿದ್ರು ಹೋಗ್ತಾಯಿದ್ರು. ಆ ಮಧ್ಯದಲ್ಲಿ ಕೆಲವೊಂದು ವಿಡಿಯೋ ಕ್ಲಿಪ್ಪಿಂಗ್ಸನ್ನು ತೊಗೊಂಡಿದ್ದೀನಿ ಒಂದು ಬೆಸ್ಟ್ ಮೆಮೊರಿಯನ್ನು ಕ್ರಿಯೇಟ್ ಮಾಡೋದಕ್ಕೆ. ತಿಂಡಿ ಊಟ ಎಲ್ಲ ತೊಗೊಂಡು ಬಂದಿದ್ರು. ಬಟ್ ಹಾಸ್ಪಿಟ್ಲಲ್ಲಿ ಊಟ ಮಾಡೋದು ನನಗೆ ಅಷ್ಟೊಂದೇನು ಇಷ್ಟ ಆಗೋದಿಲ್ಲ. ಅಷ್ಟೊಂದು ಅನ್ನೋದಕ್ಕಿಂತ ಇಷ್ಟನೇ ಆಗೋದಿಲ್ಲ. ಅದು ಹೇಗೆ ಅಂತ ಗೊತ್ತಿಲ್ಲ. ಹಾಸ್ಪಿಟ್ಲು ಮಾತ್ರ ತುಂಬಾ ಕ್ಲೀನಾಗಿತ್ತು. ಅಂತಂದರೆ ಅಲ್ಲಿದ್ದವ್ರು ಏನೂ ಮಾಡೋದಕ್ಕಾಗೋದಿಲ್ಲ, ಮಾಡಲೇಬೇಕು. ಈ ಥರ ಇತ್ತು ಇವತ್ತಿನ ದಿನ. ಹೇಳಿದ್ನಲ್ಲ ಇಂಜೆಕ್ಷನ್ನು ಮೆಡಿಸನ್ ಹಾಕ್ತಾನೇ ಇರ್ತಾರೆ ಅಂತ. ಅಂದರೆ ಅಷ್ಟು ಪೇಯ್ನ್ ಹೋಗಬೇಕಲ್ಲ, ಹಾಗಾಗಿ ಇದೆಲ್ಲ ಅನಿವಾರ್ಯ, ಮಾಡಲೇಬೇಕು. ಅಕ್ಕ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತು, ಸ್ವಲ್ಪ ಸ್ಟ್ರಾಂಗ್ ಇದ್ದಾರೆ ಅಂತ ಅನ್ನಿಸ್ತು. 2 ದಿನಕ್ಕೆ ಅಂತಂದರೆ ಬುಧವಾರ ಆಗಿತ್ತು. ಗುರುವಾರ ಆಲ್ರೆಡಿ ಲೈಟಾಗಿ ವಾಕ್ ಮಾಡ್ತಾಯಿದ್ರು, ಎದ್ದು ಕೂತ್ಕೊಳ್ತಾಯಿದ್ರು, ಆ ಥರ ಇದ್ದರು. ಕೆಲವೊಬ್ಬರು 4-5 ದಿನ ಆದ್ರೂ ಕೂಡ ಎದ್ದು ಓಡಾಡೋದೇ ಇಲ್ಲ, ಅಷ್ಟು ವೀಕ್ ಆಗಿರ್ತಾರೆ. ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತು. ಸಿಕ್ಕಾಪಟ್ಟೆ ಪಾಪು ಹಠ ಮಾಡ್ತಾಯಿತ್ತು. ಎಷ್ಟು ಅಂತ ಅಂದರೆ ಹೇಳ್ಬಾರ್ದು, ಅಷ್ಟು ಹಠ ಮಾಡ್ತಾಯಿತ್ತು. ದೊಡ್ಡಮ್ಮನಿಗೂ ನಿದ್ದೆ ಇಲ್ಲ, ನನಗೂ ನಿದ್ದೆ ಇಲ್ಲ, ಅಕ್ಕನಿಗೂ ನಿದ್ದೆ ಇಲ್ಲ. ಒಂದು ಪುಟಾಣಿ ಪಾಪು 3 ಜನನೂ ಕೂಡ ಆಟ ಆಡಿಸಿದೆ. ಅಷ್ಟು ಹಠ ಮಾಡ್ತಾಯಿತ್ತು ಪಾಪು. ಬಟ್ ಏನೂ ಮಾಡೋದಕ್ಕಾಗೋದಿಲ್ಲ. ಅದಕ್ಕೂ ಕೂಡ ತುಂಬ ನೋವಿತ್ತು. ಕೈಕಾಲೆಲ್ಲ ಇಂಜೆಕ್ಷನ್ ಮಾಡಿರೋದು ಊದ್ಕೊಂಡಿತ್ತು. ಅಷ್ಟು ಅದಕ್ಕೂ ಕೂಡ ನೋವಾಗ್ತಾಯಿತ್ತು. ಆ ಕಾರಣದಿಂದ ಅಳ್ತಾಯಿತ್ತು. ನೋಡಬೇಕು ಮನೆಗೆ ಹೋದ್ಮೇಲೆ ಯಾವ ಥರ ಇರುತ್ತೆ, ಸುಮ್ಮನಿರುತ್ತಾ, ಅಳುತ್ತಾ, ಯಾವ ಥರ ಇರುತ್ತೆ ಅಂತ ನೋಡಬೇಕು. ಆ ಥರ ಫುಲ್ ಹಠ ಮಾಡ್ತಾಯಿದ್ರೆ ಒಂದು ಪಾಪುನ ನೋಡ್ಕೊಳ್ಳೋದೇ ತುಂಬ ಕಷ್ಟ ಅಂತ ಅನಿಸುತ್ತೆ. ಅಷ್ಟು ಕಷ್ಟ ಆಗ್ತಾ ಇರುತ್ತೆ. ನನಗೇನು ಅನಿಸುತ್ತೆ ಅಂತಂದರೆ 3 ಟೈಮ್ ಊಟ ತಿಂಡಿ ಎಲ್ಲ ಮಾಡ್ತೀವಲ್ಲ ದಿನಕ್ಕೆ, ಅದರಲ್ಲಿ 1 ಟೈಮ್ ಮಿಸ್ ಆದರೆ ಅಷ್ಟೊಂದೇನು ಕಷ್ಟ ಅಂತ ಅನಿಸೋದಿಲ್ಲ. ಬಟ್ ನಿದ್ದೆ ಏನಾದರೂ ಕಡಿಮೆ ಆದರೆ ನನಗೆ ಸಿಕ್ಕಾಪಟ್ಟೆ ಕಷ್ಟ ಅಂತ ಅನಿಸುತ್ತೆ. ನಿದ್ದೆ ಇಲ್ಲ ಅಂತಂದರೆ ಇರೋದಕ್ಕಾಗೋದೇ ಇಲ್ಲ. 1 ದಿನ ಓಕೆ, ಅರ್ಧ ದಿನ ಓಕೆ, 3 ದಿನ ನಿದ್ದೆ ಇಲ್ಲದೆ ಇರೋದು ಅಂತಂದರೆ ತುಂಬಾ ಕಷ್ಟ. ನಿದ್ದೆ ಮಾಡೇ ಇಲ್ವಾ ಅಂತಂದರೆ ಮಧ್ಯ ಪಾಪು ಮಲಗಿದಾಗ ಒಂದು ಅರ್ಧ ಮುಕ್ಕಾಲು ಗಂಟೆ ನಿದ್ದೆ ಆಗಿದೆ, ಇಲ್ಲ ಅಂತಲ್ಲ. ಬಟ್ ಕಂಟಿನ್ಯೂಸ್ ಆಗಿ ನಿದ್ದೆ ಆಗಿಲ್ಲ. ಒಂದು ಅರ್ಧ ಗಂಟೆ ಮಲ್ಕೊಂಡಿದ್ರೆ ಕಣ್ಣೆಲ್ಲ ಫುಲ್ ನೋವ್ತಾ ಇತ್ತು. ಆ ಥರ ಎಲ್ಲ ಫೀಲ್ ಆಗ್ತಾಯಿತ್ತು. ಈ ಥರ ಸೀರಿಯಲಿ ಒಬ್ಬರು ತಪ್ಪಿರೋ ಒಬ್ಬರು ತೂಗ್ತಾನೇ ಇರಬೇಕು, ಅಷ್ಟು ಹಠ ಮಾಡ್ತಾಯಿದ್ಲು ನೋವಿದ್ದಿದ್ದರಿಂದ. ಈ ಕಡೆ ದೊಡ್ಡಮ್ಮ ಮಲಗಿದ್ರು, ಇವಾಗ ನಾನು ತೂಗ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಮಲಗಿದಾಗ ದೊಡ್ಡಮ್ಮ ತೂಗ್ತಾರೆ. ಇವತ್ತಿನ ವ್ಲಾಗ್ ಇದಾಗಿತ್ತು. ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು.